ಓಕೆ. ನಾವು ಚಿಲ್ಡ್ರನ್ ಆಫ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಜಿಲ್ಲೆಗಳಲ್ಲಿ ಒಂದು 5 ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಇವತ್ತು ಬೆಂಗಳೂರಿನಿಂದ ನಾನು ಅಂಕ್ಲಿ ಗ್ರಾಮಕ್ಕೆ ಭೇಟಿ ಮಾಡಲಿಕ್ಕೆ ಬಂದಿದ್ದೆ. ಮಕ್ಕಳ ಮತ್ತು ಮಹಿಳಾ ರಕ್ಷಣಾ ಕಾವಲು ಸಮಿತಿ ಬಗ್ಗೆ ಹೇಗೆ ನಡೀತಾ ಇದೆ ಮತ್ತು ಹೇಗೆ ಮಕ್ಕಳ ಮತ್ತು ಮಹಿಳಾ ಸಮಸ್ಯೆಗಳನ್ನು ಒಟ್ಟಿಗೆ ಸೇರಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬಂದಿದೆ. ಇಲ್ಲಿ PDO ಸರ್ ಮತ್ತು ಸೆಕ್ರೆಟ್ರಿ ಹಾಗೆ ಮೆಂಬರ್ಸ್ಗಳು ಯಾರು ಮಹಿಳಾ ಮತ್ತು ಕಾವಲು ಸಮಿತಿಗಳಲ್ಲಿದ್ದಾರೆ. ಅವ್ರ ಜೊತೆ ಮಾತುಕತೆ ಮಾಡಿದ್ದೀವಿ. ಮುಖ್ಯವಾಗಿ ದೇವದಾಸಿ ಪದ್ಧತಿ ಮತ್ತು ಬಾಲ್ಯ ವಿವಾಹ, ಬಾಲಕಾರ್ಮಿಕತೆ ಮತ್ತು ಶಾಲೆಯಿಂದ ಹೊರಗಿರುವಂತಹ ಮಕ್ಕಳು ಸ್ಥಿತಿ ಮತ್ತು ಅವರು ವಾಪಸ್ ಹೇಗೆ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟು ಹೇಗೆ ಮುಂದಕ್ಕೆ ಬರಬೇಕು ಅನ್ನೋ ಒಂದು ವಿಚಾರಗಳನ್ನ ನಾವು ಈ ಒಂದು ಸಭೆಯಲ್ಲಿ ಮಾತಾಡಿದ್ದೀವಿ. ಇಲ್ಲಿ ಚೆನ್ನಾಗಿ ನಡೀತಾ ಇದೆ ಮತ್ತು ಅಂಕಲಿ ಗ್ರಾಮದಲ್ಲಿ ಇನ್ನೂ ಚೆನ್ನಾಗಿ ನಡೀಲಿಕ್ಕೆ ಮಕ್ಕಳ ಭಾಗವಹಿಸುವಿಕೆ ಮತ್ತು ಮಹಿಳೆಯರ ಭಾಗವಹಿಸುವಿಕೆ ಸಮುದಾಯದಿಂದ ಇನ್ನೂ ಚೆನ್ನಾಗಿದ್ದರೆ ಇನ್ನೂ ಸಮಸ್ಯೆಗಳನ್ನು ಗುರುತಿಸಿ ಪಡಿಸಲಿಕ್ಕೆ ಚೆನ್ನಾಗಿರುತ್ತೆ. ಆಯಿತು ಅಂತ ಇವತ್ತಿನ ದಿನ ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿಯ ಒಂದು ಸಭೆ ಆಯೋಜಿಸಲಾಗಿತ್ತು. ಈ ಸಭೆಗೆ ಮೇಡಮ್ ಜೆನ್ನಿಫರ್ ಮೇಡಮ್ ಆಗಮಿಸಿದರು. ಇವತ್ತಿನ ಸಭೆ ಯಶಸ್ವಿಯಾಗಿ ನಡೀತು. ಜೊತೆಗೆ ಗ್ರಾಮದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಆಗಲಿ, ಶಾಲೆಯಿಂದ ಹೊರ ಉಳಿದ ಮಕ್ಕಳು, ಜೊತೆಗೆ ಮಹಿಳೆ ಮತ್ತು ಮಕ್ಕಳಿಗೆ ಏನು ತೊಂದರೆ ಆಗ್ತದ್ರ ಬಗ್ಗೆ ಚರ್ಚೆ ಆಯಿತು. ಈ ಒಂದು ಸಭೆಯಲ್ಲಿ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಇವರೆಲ್ಲ ಭಾಗವಹಿಸಿ ಇಲ್ಲಿರುವಂಥ ಮಕ್ಕಳ ಮತ್ತು ಮಹಿಳೆಯರ ಸಮಸ್ಯೆ ಬಗ್ಗೆ ತಿಳ್ಕೊಂಡು ಅಂಥ ಒಂದು ಬಾಲ್ಯ ವಿವಾಹ ಪದ್ಧತಿ ನಮ್ಮ ಅಂಕ್ಲಿ ಗ್ರಾಮದಲ್ಲಿ ನಡೆದಿಲ್ಲ. ಜೊತೆಗೆ ಹೆಚ್ಚಿನ ಒಂದು ಶಿಕ್ಷಣ ಸಂಸ್ಥೆಗಳು ಇರೋದರಿಂದ ಎಲ್ಲ ಮಕ್ಕಳು ಸಹ ಏನಾಗಿದ್ದರು ಶಾಲೆಗೆ ಹೋಗ್ತಾ ಇದ್ದರು, ಶಾಲೆಯನ್ನು ಹೊರಗಡೆ ಉಳಿದಿರೋದಿಲ್ಲ ಅಂತ ಒಂದು ಸಭೆಯಲ್ಲಿ ನಿರ್ಣಯಕ್ಕೆ ಬರಲಾಗಿದೆ. ಅದರ ಜೊತೆಗೆ ಇನ್ನೂ ಏನಾದರೂ ಅಂಥ ಸಮಸ್ಯೆಗಳಿದ್ದರೆ ನಮ್ಮ ಪಂಚಾಯತ್ ಗಮನಕ್ಕೆ ತಂದಿದ್ದಲ್ಲಿ ಅಥವಾ ಶಾಲೆಯಿಂದ ಹೊರಗಡೆ ಉಳಿದಂಥ ಮಕ್ಕಳನ್ನ ಹೇಳಿದ್ರೆ ನಾವು ಅದನ್ನು ಖುದ್ದಾಗಿ ಭೇಟಿಯಾಗಿ ಆ ಮಗು ಶಾಲೆಗೆ ಸೇರಿಸುವಂಥ ವ್ಯವಸ್ಥೆ ಮಾಡ್ತೀವಂತ ಈ ಸಭೆಯಲ್ಲಿ ಒಂದು ನಿರ್ಣಯ ಅಂಗೀಕರಿಸಿ ಇಂಥ ಒಂದು ಸಭೆ ಇವತ್ತು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದ್ದೇವೆ.